ಗುಡ್ ಈವ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಂ. ನಾನು ನಿಮ್ಮ ಇಸ್ಲಾಂ ಸರ್. ಧನ್ಯವಾದಗಳು. ನಿಮ್ಮ ಸುಂದರವಾದ ಕಮೆಂಟ್ಸ್ಗಳು, ಪ್ರೀತಿಯ ಒಂದು ಲೆಟರ್ಸ್ಗಳಾಗಿರ್ಬೋದು, ಸೆಂಟೆನ್ಸ್ಗಳಾಗಿರ್ಬೋದು ಬಹಳ ಸಂತೋಷವನ್ನು ಕೊಟ್ಟಿದೆ. ಇನ್ನೊಂದು ಏನು ಅಂದರೆ ವಿಚಾರ, ಬಹಳ ಜನ ಸರ್ ವಾಚ್ಮ್ಯಾನ್ ಆಫ್ ದಿ ಲೇಕ್ ಅಪ್ಲೋಡ್ ಆಗಿಲ್ಲ ಅಂತ ಹೇಳ್ತಿದ್ದೀರಾ. ಪ್ಯೂರ್ಲಿ ದಿಸ್ ವಿಡಿಯೋ ಈಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ಫಸ್ಟ್ ಇಯರ್ PUC, ಕಾಮರ್ಸ್ ಸ್ಟೂಡೆಂಟ್ಸ್, ಆರ್ಟ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ಸ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ವಾಚ್ಮ್ಯಾನ್ ಆಫ್ ದಿ ಲೇಕು ತಾವುಗಳು ಯಾರು ಕೂಡ ಅಪ್ಲೋಡ್ ಮಾಡಿಲ್ಲ ಅಂತ ಇದ್ರಿ. ನಾನು ಈಗಾಗಲೇ ಸುಮಾರು 20 ದಿನಗಳಾಯಿತು ವಾಚ್ಮ್ಯಾನ್ ಆಫ್ ದಿ ಲೇಕ್ 3 ಮಾರ್ಕ್ಸ್ ಕ್ವಶನ್ಸ್, 4 ಮಾರ್ಕ್ಸ್ ಕ್ವಶನ್ಸ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಐ ಡಿಡ್ ನಾಟ್ ಮೇಕ್ ವಿಡಿಯೋ ಫೇಸ್ ಟು ಫೇಸ್ ಆನ್ ವಾಚ್ಮ್ಯಾನ್ ಆಫ್ ದಿ ಲೇಕ್. ವಾಚ್ಮ್ಯಾನ್ ಆಫ್ ದಿ ಲೇಕ್ ಬರೆದಿರುವಂತಹ ನಮ್ಮ ಪಾಪ್ಯುಲರ್ ರೈಟರ್ ಅವರು RK ನಾರಾಯಣ್. RK ನಾರಾಯಣ್ ಯಾರು ಅಂತ ಕೇಳಿದಾದರೆ ಪ್ರತಿಯೊಬ್ಬರು ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಕೇಳಿದರೆ ಅವರು ಕೂಡ ಉತ್ತರವನ್ನು ಕೊಡ್ತಾರೆ, ಮಾಲ್ಗುಡಿ ಡೇಸ್ ಅಂತ. ಯಾಕಂದರೆ ನಮ್ಮ ಒಂದು ಜನ್ರೇಷನ್ನು, ನಿಮ್ಮ ತಂದೆ ತಾಯಿಯ ಜನ್ರೇಷನ್ ಎಲ್ಲರೂ ಕೂಡ ದೂರದರ್ಶನ್ ಅಂತ ಹೇಳಿದರೆ DD ನ್ಯೂಸ್ಗಳನ್ನು ಚಾನಲನ್ನು ಹಾಕ್ಕೊಂಡು ಮಾಲ್ಗುಡಿ ಡೇಸ್ ಆ ಭೂಮಿ ಮೇಲೆ ಇಲ್ಲದಂತಹ ಒಂದು ಆ ಪ್ಲೇಸನ್ನೇ ಸೃಷ್ಟಿ ಮಾಡಿದಂಥ ವ್ಯಕ್ತಿ RK ನಾರಾಯಣ್. ಎನಿಹೋ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ವಿಡಿಯೋವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಎರಡೇ ಮಾತುಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈಗಾಗಲೇ ನಿಮಗೆ ಬೇಕಾಗಿರುವಂತಹ ಎಲ್ಲ ಸಿಲೆಬಸ್ಸು ಯಾವುದು ನಮ್ಮ ಯೂನಿಟ್ ಟೆಸ್ಟ್ 2ಗೆ ಏನಿದೆ ಸಿಲೆಬಸ್ ಅಂತ ಹೇಳಿಬಿಡ್ತೇನೆ. ಆಲ್ರೆಡಿ ಹೇಳಿದ್ದೇನೆ ನಿಮಗೆ. ಚಾಪ್ಟ್ರು 8, ಚಾಪ್ಟ್ರ್ 9, 10, 11 ಇದು ವಾಚ್ಮ್ಯಾನ್ ಆಫ್ ದಿ ಲೇಕ್ ಆಗುತ್ತೆ. ನಂತರದಲ್ಲಿ ನಿಮಗೆ ಫಾರ್ಮರ್ಸ್ ವೈಫ್ ಆಗಿರುತ್ತೆ, ಆ್ಯನ್ ಓಲ್ಡ್ ವುಮೆನ್ ಆಗಿರುತ್ತೆ, ಆ್ಯನ್ ಓಲ್ಡ್ ವುಮೆನ್ ಆಯಿತಾ. ನಂತರದಲ್ಲಿ ಫೆಡ್ರಿಕ್ ಡೊಗ್ಲಸ್ ಆಗಿರುತ್ತೆ. ಈ 4 ಪಾಠಗಳು 95% ಜಿಲ್ಲೆಗಳಲ್ಲಿ ಇವೇ 4 ಪಾಠಗಳು ಇರ್ತವೆ. ದೀಸ್ 4 ಚಾಪ್ಟರ್ಸ್ ಆರ್ ದೇರ್. ಅಪ್ರಾಕ್ಸಿಮೇಟ್ ನಾನು ಹೇಳ್ತಾ ಇರುವಂಥದ್ದು ಇದರಲ್ಲಿ ಇಲ್ಲ ಸರ್ ನಮಗೆ ಸ್ವಲ್ಪ ಜಾಸ್ತಿ ಸಿಲೆಬಸ್ ಆಗಿದೆ ಅಂತ ಹೇಳಿದರೆ ಚಾಪ್ಟರ್ 12 ಕೊಡ್ಬೋದು, ಇಲ್ಲ ಅಂದರೆ ಈ 8th ಡಿಲೀಟ್ ಮಾಡಿ 9, 10, 11, 12 ಅಲ್ಲಿವರೆಗೂ ಬರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೆ ನಿಮಗೆ ಕೊನೆಯ ಪೋಯಮು ಕೊಡಲ್ಲ. ಏನಿಹೋ ಬನ್ನಿ. ತುಂಬ ಧನ್ಯವಾದಗಳು, ಸಮಯವನ್ನು ನಮಗೆ ಕೊಡ್ತಾ ಇದ್ದೀರಾ ಆಯಿತಾ. ಬನ್ನಿ ಸರ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಾಚ್ಮ್ಯಾನ್ ಆಫ್ ದಿ ಲೇಕ್, ವಾಚ್ಮ್ಯಾನ್ ಆಫ್ ದಿ ಲೇಕ್ ಯಾರು ಬರೆದಿರುವಂಥದ್ದು RK ನಾರಾಯಣ್. ಯಾರು? RK ನಾರಾಯಣ್. ಓಕೆ, ಡೈರೆಕ್ಟಾಗಿ ಈಗ 1 ಮಾರ್ಕ್ಸ್ ಕ್ವಶನ್ಸಿಗೆ ಹೋಗ್ಬಿಡೋಣ. ನೋಡಿ, ಇದೊಂದು ಡ್ರಾಮಾ ಇದ್ದ ಹಾಗೆ. ಯಾಕಂದರೆ ಸೀನ್ 1, ಸೀನ್ 2, ಸೀನ್ 3, ಸೀನ್ 4, ಸೀನ್ 5 ತನಕ ಇದೆ. ಯಾವುದು ಅಂತ ಹೇಳಿದರೆ ಈ ವಾಚ್ಮ್ಯಾನ್ ಆಫ್ ದಿ ಲೇಕು ಭಾಳ ಲೆಂತಿಯಾಗಿರುವಂಥ ಒಂದು ಪಾಠ ಆಗಿರುತ್ತೆ. ಒಂದು ಸೀನ್ ಮಿಸ್ ಆದರೂ ಕೂಡ ಇನ್ನೊಂದು ಸೀನ್ ಅರ್ಥ ಆಗಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಈಗ ನಿಮಗೆ ನಾನು ಫಸ್ಟು ಕ್ಯಾರೆಕ್ಟರ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಾವುದೇ ಒಂದು ಪಾಠ ಓದೋಕ್ಕಿಂತ ಮುಂಚೆ ದಯವಿಟ್ಟು ಐ ರಿಕ್ವೆಸ್ಟ್ ಯು ಆಯಿತಾ, ಎನಿ ಚಾಪ್ಟರ್ ಯಾವುದೇ ಆಗಿರ್ಬೋದು, ಲ್ಯಾಂಗ್ವೇಜು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ, ಸಂಸ್ಕೃತ, ಉರ್ದು ಯಾವುದೇ ಆಗಿರ್ಬೋದು, ಫಸ್ಟ್ ಯು ಶುಡ್ ನೋ ದಿ ಕ್ಯಾರೆಕ್ಟರ್ಸ್. ಆಫ್ಟರ್ವರ್ಡ್ಸ್ ದೇರ್ ರೋಲ್ ಅಂತ ಹೇಳಿದರೆ ಯಾವ ಪಾತ್ರವನ್ನು ಅವರು ನಿರ್ವಹಿಸ್ತಾ ಇದ್ದಾರೆ ಅದರ ಬಗ್ಗೆ ಗೊತ್ತಾಗಬೇಕು ಆಯಿತಾ. ಬನ್ನಿ ಸರ್, ಫಸ್ಟು ಕ್ಯಾರೆಕ್ಟರು ಇಲ್ಲಿ ನಾವು ನೋಡೋದಾದರೆ ವಿಲೇಜ್ ಹೆಡ್ ಮ್ಯಾನ್ ಅಂತ ನೋಡ್ತೀವಿ. ವಿಲೇಜ್ ಹೆಡ್ ಮ್ಯಾನ್ ಅಂತ ಆಯಿತಾ, ನೆನ್ಪಿಟ್ಕೊಳ್ಳಿ, ಊರಿನ ಮುಖ್ಯಸ್ಥ ಅಂತ. ಸೆಕೆಂಡು ಮೇನ್ ಕ್ಯಾರೆಕ್ಟರು ಕಿಂಗ್ ಅಂತ, ಅಲ್ಲಿನ ರಾಜ ಅಂತ. ಥರ್ಡ್ ಕ್ಯಾರೆಕ್ಟರು ಮಾರ ಅಂತ ನೆನ್ಪಿಟ್ಕೊಳ್ಳಿ. ಫೋರ್ತ್ ಕ್ಯಾರೆಕ್ಟರು ಮಾರನ ಸನ್ನು ಗಂಗಾ ಅಂತ, ಗಂಗಾ ನೆನ್ಪಿಟ್ಕೊಳ್ಳಿ. ನಂತರದಲ್ಲಿ 5ನೆಯ ಕ್ಯಾರೆಕ್ಟರು ಭೀಮ ಅಂತ, ಭೀಮ ಆಯಿತಾ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ಯಾರೆಕ್ಟ್ರು. ಇನ್ನು ಬೇರೆ ಕ್ಯಾರೆಕ್ಟರ್ಸ್ ಬಂದುಬಿಟ್ಟು ಗಾಡೆಸಸ್ ಇದರಲ್ಲಿ ಬರುತ್ತಾರೆ ಆಯಿತಾ. ನಂತರದಲ್ಲಿ ರೋಡ್ ಮೆಂಡರ್ಸ್ ಅಂತ ಬರ್ತಾರೆ. ರೋಡ್ ಮೆಂಡರ್ಸ್ ಅಂತ ಹೇಳಿದರೆ ರಸ್ತೆಯನ್ನು ಕಾಮಗಾರಿ ಮಾಡುವವರು ಅಂತ, ರಸ್ತೆ ಕಾಮಗಾರಿ ಕೆಲಸವನ್ನು ನಿರ್ವಹಿಸುವವರನ್ನು ರೋಡ್ ಮೆಂಡರ್ಸ್ ಅಂತ ಕರಿತೀವಿ. ಕ್ಲಿಯರ್ ಆಲ್ ಆಫ್ ಯು ಆಯಿತಾ. ಇಷ್ಟು ನಿಮಗೆ ಕಾನ್ಸೆಪ್ಟ್ ಗೊತ್ತಾಗಬೇಕು. ನೋಡಿ, ವಿಲೇಜ್ ಹೆಡ್ ಮ್ಯಾನ್ ಅಂದರೆ ಊರಿನ ಮುಖ್ಯಸ್ಥ, ಕಿಂಗ್ ಅಂದರೆ ಅಲ್ಲಿನ ರಾಜ, ಆ ಊರಿನ ರಾಜ, ಮಾರ ಒಬ್ಬ ಮನುಷ್ಯನ ಹೆಸರು ಆಯಿತಾ. ಆ ಮಾರನನ್ನು ಎಲ್ಲರೂ ಕೂಡ ಹುಚ್ಚ ಅಂತ ಕರೀತಿರ್ತಾರೆ. ಅದು ಇಂಗ್ಲೀಷಲ್ಲಿ ನಾವು ಲುನಾಟಿಕ್ ಅಂತ ಕರಿತೀವಿ, ಮ್ಯಾಡ್ ಅಂತ ಕರಿತೀವಿ ಆಯಿತಾ. ವರ್ತ್ಲೆಸ್ ಡಾಗ್ ಅಂತಲೂ ಕೂಡ ಹೇಳ್ತೀವಿ, ಕೆಲಸಕ್ಕೆ ಬಾರದ ನಾಯಿ ಅಂತಲೂ ಕೂಡ ಪ್ರತಿಯೊಬ್ಬರು ಅವನಿಗೆ ಬೈತಿರ್ತಾರೆ. ಇದು ಮಾರನ ಗಂಗನ ಹೆಸರು, ಮಾರನ ಮಗನ ಹೆಸರು ಏನು? ವಾಟ್ ಇಸ್ ದ ನೇಮ್ ಆಫ್ ಮಾರಾ ಸನ್? ಗಂಗಾ ಅಂತ ನೆನಪಿರಲಿ ಆಯಿತಾ. ನಂತರದಲ್ಲಿ ಭೀಮ ಕೂಡ ಒಬ್ಬ ರೋಡ್ ಮೆಂಡರ್ ಆಗಿರ್ತಾನೆ. ಕ್ಲಿಯರ್. ಈಗ 1 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್, ನಾವು ಹೋಗೋಣ ಈಗ. ಐ ವಿಲ್ ರಬ್ ರೈಟರ್ ನೇಮ್ ಪಟ ಅಂತ 1 ಮಾರ್ಕ್ಸು ಇಂಪಾರ್ಟೆಂಟ್ ಕ್ವಶನ್ಸು. ಪದೇ ರಿಪೀಟ್ ಆಗಿರುವಂಥ ಕ್ವಶನ್ಸು ಫಸ್ಟು 4 ಕೊಡ್ತೇನೆ. ನಂತರದಲ್ಲಿ ಕೆಲವೊಂದು
ಆಯಿತಾ, ಅಂಥ ಪ್ರಶ್ನೆಗಳನ್ನು ಕೂಡ ಕೊಡ್ತಾನೆ. ಬನ್ನಿ ಸರ್, ಬಹಳ ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ ಯಾವುದು ಅಂತ ಹೇಳಿದರೆ, ನೇಮ್ ದ ರಿವರ್ ಮೆನ್ಷನ್ಡ್ ಇನ್ ದಿಸ್ ಚಾಪ್ಟರ್ ಅಂತ ಇದೆ. ಈ ಒಂದು ಪಾಠದಲ್ಲಿ ಬಂದಂತಹ ಆ ನದಿಯ ಹೆಸರು ಏನು ಅಂತ ಕೇಳಿದ್ದಾರೆ. ಆ ನದಿಯ ಹೆಸರು ರಿವರ್ ವೇದ ಅಂತ. ನೆನ್ಪಿಟ್ಕೊಳ್ಳಿ, ರಿವರ್ ವೇದ ಅಂತ. ಇದಕ್ಕೀಗ 3 ಪ್ರಶ್ನೆನ ರೆಡಿ ಮಾಡ್ತಾ ಇದ್ದೇನೆ. ರಿವರ್ ವೇದಾನೇ ಬರಬೇಕು ಎಲ್ಲದಕ್ಕೂ. ಈಗ ನೋಡ್ಕೊಳ್ಳಿ, ನೇಮ್ ದಿ ರಿವರ್ ಮೆನ್ಷನ್ಡ್ ಇನ್ ದಿ ಲೆಸನ್ ಯಾವುದು, ವಾಚ್ಮ್ಯಾನ್ ಆಫ್ ದಿ ಲೇಕ್ ಅಂತ ಕೇಳಿದರೆ ರಿವರ್ ವೇದ ಅಂತ, ರಿವರ್ ವೇದ. ಆಯಿತಾ, ನಂತರದಲ್ಲಿ ಒಂದು ಟ್ಯಾಂಕನ್ನು ಕಟ್ಟಲಾಗತ್ತೆ. ಟ್ಯಾಂಕನ್ನು ಇದೆ, ಟ್ಯಾಂಕ್ ಈ ರೀತಿಯಾಗಿ ನಿಮ್ಮ ಪಾಠದಲ್ಲಿ ಸೀನ್ 3ನಲ್ಲಿದೆ. ಈ ರೀತಿಯಾಗಿ ಒಂದು ಟ್ಯಾಂಕನ್ನು ಕಟ್ಟಲಾಗತ್ತೆ ಸೀನ್ 3ನಲ್ಲಿ. ಆ ಟ್ಯಾಂಕನ್ನು ಕಟ್ಟಿದ್ದು ಯಾವ ನದಿಗೆ ಅಂತ ಕೇಳ್ತಾರೆ. ಮತ್ತೆ ಆನ್ಸರು ರಿವರ್ ವೇದ ಅಂತ ಬರಿಬೇಕು. ಕ್ಲಿಯರ್ ಅಲ್ ಫ್ಯೂ? ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರುತ್ತೆ. ಗಾಡೆಸಸ್ಸು GODDESS, ಗಾಡೆಸಸ್ಸು ಶಿ ಕಮ್ಯಾಂಡೆಡ್ ಮಾರ. ಹೂ ಕಮ್ಯಾಂಡೆಡ್ ಮಾರ ಟು ಬಿಲ್ಡ್ ಅ ಟ್ಯಾಂಕ್ ಟು ದಿ ರಿವರ್ ವೇದ ಅಂತ ಕೇಳಿದರೆ ಗಾಡೆಸಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಗಾಡೆಸಸ್ ಕಮ್ಯಾಂಡೆಡ್ ಟು ಬಿಲ್ಡ್ ಎ ಟ್ಯಾಂಕ್, ಆಯಿತಾ, ಟು ವಿಚ್ ಲೇಕ್ ಅಂತ ಕೇಳಿದರೆ ಅದು ರಿವರ್ ವೇದ ಅಂತ ಬರಬೇಕು. ಕ್ಲಿಯರ್ ಅಲ್ ಫ್ಯೂ? ನೋಡಿ, ರಿವರ್ ವೇದ, ಆಯಿತಾ, ವೇದ ಅನ್ನುವಂಥದ್ದು ಒಂದು ಹರಿಯುತ್ತಿರುವ ನದಿಯಾಗಿರುತ್ತೆ. ಅದಕ್ಕೆ ಏನು ಮಾಡಿರ್ತಾರೆ ಅಂದರೆ, ಗಾಡೆಸಸ್ಸು ಮಾರನ ಕನಸಲ್ಲಿ ಬಂದು, ನೋಡಿ ನೆನ್ಪಿಟ್ಕೊಳ್ಳಿ, ಕಥೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಗಾಡೆಸಸ್ ಹ್ಯಾಸ್ ಕಮ್ ಇನ್ ದ ಡ್ರೀಮ್ ಆಫ್ ಮಾರ ಆ್ಯಂಡ್ ಶಿ ಕಮ್ಯಾಂಡೆಡ್ ಟು ಮಾರ, ಓ ಮಾರ ಗೋ ಆ್ಯಂಡ್ ಇನ್ಫಾರ್ಮ್ ಟು ದ ಕಿಂಗ್ ಟು ಬಿಲ್ಡ್ ಎ ಟ್ಯಾಂಕ್ ಟು ದಟ್ ಲೇಕ್ ಅಂತ. ಆ ಒಂದು ಲೇಕಿಗೆ, ಆಯಿತಾ, ಯಾಕಂದರೆ ನೀರು ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ, ಅದಕ್ಕೆ ಒಂದು ಟ್ಯಾಂಕನ್ನು ಕಟ್ಟಿ ಅಂತ ಗಾಡೆಸಸ್ ದೇವತೆ ಮಾರನ ಕನಸಿನಲ್ಲಿ ಬಂದು, ಆರ್ಡಿನರಿ ಮ್ಯಾನ್ ಇವನು, ಆಯಿತಾ, ಅವನ ಕನಸಲ್ಲಿ ಬಂದು ಕಮ್ಯಾಂಡನ್ನು ಮಾಡಿರ್ತಾಳೆ. ವಾಟ್ ವಾಸ್ ದ ಕಮ್ಯಾಂಡ್ ಆಫ್ ಗಾಡೆಸಸ್? ಟು ಬಿಲ್ಡ್ ಎ ಟ್ಯಾಂಕ್ ಟು ದಿ ರಿವರ್ ವೇದ. ಕ್ಲಿಯರ್ ಅಲ್ ಫ್ಯೂ? ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು 2 ಮಾರ್ಕ್ಸಿಗೂ ಕೂಡ ಕವರ್ ಆಗ್ತಾ ಇದೆ. ಹಾಗೆ ನಾನು ಮಾಡುತ್ತಿರುವಂಥದ್ದು ಎಲ್ಲ ಹೆಲ್ಪ್ ಆಗಲಿ ಅಂತ. ಸೀನ್ 1ನಲ್ಲೇ ಇದ್ದೀನಿ ಈಗಲೂ ಕೂಡ, ಆಯಿತಾ. ನೋಡಿ, ಕ್ಲಿಯರ್ ಅಲ್ ಫ್ಯೂ? ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಹಳ ರಿಪೀಟ್ ಆಗಿರುವಂಥದ್ದು ಎಕ್ಸಾಮಲ್ಲಿ. ನೆಕ್ಸ್ಟ್, ಭೀಮಾ ಅಂತ ಒಂದು ಕ್ಯಾರೆಕ್ಟರು ನಾನು ನಿಮಗೆ ಹೇಳಿದೆ. ಭೀಮಾ ಅಂತ, ಭೀಮಾ ಒಂದು ಕ್ಯಾರೆಕ್ಟರ್ ಇತ್ತು. ಆ ಭೀಮಾ ಅಂತ ಕ್ಯಾರೆಕ್ಟರನ್ನು ಭೀಮಾ ಹೇಳ್ತಾನೆ ಏನು, ನನ್ನ ತಾಯಿ ನನಗೆ ಚಿಕ್ಕ ವಯಸ್ಸಿನಲ್ಲಿ, ವಾಟ್ ಡಿಡ್ ಭೀಮಾ, ನೋಡಿ ಕ್ವಶನ್ ಹೇಗೆ ಬರುತ್ತೆ ನಿಮ್ಮ ಎಕ್ಸಾಮಲ್ಲಿ, ವಾಟ್ ಡಿಡ್ ಭೀಮಾಸ್ ಮದರ್, ಆಯಿತಾ, ಗಿವ್ ಹಿಮ್ ವೆನ್ ಹಿ ವಾಸ್ ಇನ್ಫ್ಯಾಂಟ್. ಚಿಕ್ಕ ವಯಸ್ಸಿನಲ್ಲಿ ಭೀಮನ ತಾಯಿ ಭೀಮನಿಗೆ ಏನನ್ನು ಕೊಡಿಸಿರ್ತಾಳೆ ಅಂತ ಹೇಳಿದರೆ ಐರನ್ ಡಿಕಾಷನ್ ಅಂತ. ನೆನ್ಪಿಟ್ಕೊಳ್ಳಿ, ಐರನ್ ಡಿಕಾಕ್ಷನ್, ಆಯಿತಾ, ಇದು ಸರಿಯಾದ ಸ್ಪೆಲ್ಲಿಂಗ್ ಇದೆ, ಐರನ್ ಡಿಕಾಷನ್ ಅಂತ. ಕ್ಲಿಯರ್? ಭೀಮಾ ಹೇಳ್ತಾನೆ ಮಾರನಿಗೆ ಹಾಗೂ ವಿಲೇಜ್ ಎಡ್ಮನ್ಗೆ, ಐ ಗ್ರೋನ್ ಅಪ್, ನಾನು ಈ ರೀತಿಯಾಗಿ ಬೆಳೆದಿದ್ದೇನೆ, ನಾನು ಮಸ್ಕ್ಯುಲರ್ ಬಿಲ್ಡ್ ಇದ್ದೀನಿ, ಹಾಗೂ ಐ ಆಮ್ ಮೋರ್ ಸ್ಟ್ರಾಂಗ್ ಮಸ್ಕ್ಯುಲರ್ ಬಿಲ್ಡ್ ಬಾಡಿ ಅಂತ ಯಾಕೆ ಹೇಳ್ತಾನೆ ಅಂದರೆ, ಬಿಕಾಸ್ ಹೌ ಐ ಮೇಡ್ ಮೈ ಬಾಡಿ, ಹೌ ಐ ಬಿಲ್ಡ್ ಮೈ ಬಾಡಿ, ಬಿಕಾಸ್ ಮೈ ಮದರ್ ಹ್ಯಾಸ್ ಗಿವನ್ ಮೀ ಐರನ್ ಡಿಕಾಷನ್ ವೆನ್ ಐ ವಾಸ್ ಇನ್ ದಟ್ ಏಜ್ ಅಂತ. ಕ್ಲಿಯರ್ ಆಲ್ ಆಫ್ ಯು? ಇನ್ಫ್ಯಾಂಟ್ ಇದ್ದಾಗ, ಚಿಕ್ಕ ವಯಸ್ಸಿನಲ್ಲಿ ಅಂತ. ಇದು ಬಹಳ ಸಲ ಕೇಳಿರುವಂತಹ ಪ್ರಶ್ನೆ. ನೆಕ್ಸ್ಟ್ ಇನ್ನೊಂದು ಭಾಳ ಇಂಪಾರ್ಟೆಂಟು ಕ್ವಶನ್ನು ಯಾವುದು ಅಂತ ಹೇಳಿದರೆ, ಹೂ ಈಸ್ ದ ಪ್ಲೇ ಥಿಂಗ್ ಅಂತ ಕೇಳಿದ್ದಾರೆ. ಪ್ಲೇ ಥಿಂಗ್ ಅಂದರೆ ಆಟವಾಡುವ ವಸ್ತು. ದೇವತೆಗೆ GODDESS, ಗಾಡೆಸಸ್ಸಿಗೆ ಪ್ಲೇ ಥಿಂಗ್, ಆಟವಾಡುವ ವಸ್ತು ಯಾವುದು ಅಂತ ಕೇಳಿದರೆ ಅದೇ ರಿವರ್ ವೇದ ಅಂತ, ರಿವರ್ ವೇದ ಅಂತ. ಯಾಕಂದರೆ ಆ ದೇವತೆ ಹೇಳ್ತಾಳೆ ರಿವರ್ ವೇದ ಈಸ್ ಮೈ ಪ್ಲೇ ಥಿಂಗ್ ಅಂತ. ಕ್ಲಿಯರ್? ರಿವರ್ ವೇದ ದೇವತೆ ಹೇಳ್ತಾಳೆ ರಿವರ್ ವೇದ ಈಸ್ ಮೈ ಪ್ಲೇ ಥಿಂಗ್ ಅಂತ. ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಯಾವುದು? 1 ಅಂಕದ ಪ್ರಶ್ನೆಗಳು ಆಗಿವೆ. ಹಾಗೂ ಇದರ ಜೊತೆಗೆ ಇನ್ನೂ ಕೆಲವೊಂದು 1 ಅಂಕದ ಪ್ರಶ್ನೆಗಳಿವೆ, ಅದನ್ನು ಕೂಡ ಇಲ್ಲೇ ಕವರ್ ಮಾಡ್ತೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರು ಕೂಡ ಬೇಜಾರಾಗಬಾರ್ದು. ವಿಡಿಯೋ ಕೆಲವೊಮ್ಮೆ ಲೆಂತಿ ಆಗ್ತಾ ಇರುತ್ತೆ. ರೀಸನ್ ಇಷ್ಟೇ, ಕೆಲವೊಬ್ಬರು ರಿಪೀಟರ್ಸ್ ಇರ್ತಾರೆ, ಕೆಲವೊಬ್ಬರು ಏನಂತೀರಾ ಸರ್ ನಾವು ಸ್ಕೂಲಿಗೆ ಹೋಗ್ತಾ ಇಲ್ಲ, ಅವ್ರನ್ನ ಏನೋ ಅಂತೀರ ನೀವು, ಅದು ಅಲ್ವಾ, ಆ ಮಕ್ಕಳು ಕೂಡ ಇದ್ದಾರೆ. ಇದರಲ್ಲಿ 3 ಕೆಟಗರಿ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೀತಾ ಇದ್ದಾರೆ. ಒಂದು ರೆಗ್ಯುಲರ್ ಸ್ಟೂಡೆಂಟ್ಸು, ಒಂದು ಡೈರೆಕ್ಟಾಗಿ ಬಂದು ಎಕ್ಸಾಮನ್ನು ಕಟ್ಟಿರೋ ಅವರನ್ನು ನಾವು ಪ್ರೈವೇಟ್ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗಬೇಕು, ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಮಾಡುತ್ತಿರುವಂಥ ವಿಡಿಯೋ ಆಗಿರುತ್ತೆ. ಪಾಠನೂ ಎಕ್ಸ್ಪ್ಲೇನ್ ಆಗುತ್ತೆ. 1 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಹಾಗೂ 2 ಮಾರ್ಕ್ಸ್ ಕ್ವಶನ್ಸ್. ನಂತರದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ,
ಆಯಿತಾ. ರಿವರ್ ವೇದ ಆಯಿತು, ನಂತರದಲ್ಲಿ ಕಮ್ಯಾಂಡ್ ಆಯಿತು, ಎಸ್ ಭೀಮಾಸ್ ಮದರ್ ಆಯಿತು, ಎಸ್. ಇನ್ನೊಬ್ಬ ವಿಸಿಟರ್ ಅಂತ ಒಬ್ಬ ಬರ್ತಾನೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ವಿಸಿಟರ್ ಬಂದು, ವಿಸಿಟರ್ ಅಂದರೆ ಅರ್ಥ ಆಗುತ್ತಾ, ಊರಿಗೆ ಒಬ್ಬ ಹೊಸಬ, ಪಕ್ಕದ ಹಳ್ಳಿಯನ್ನವನು ಬರ್ತಾನೆ. ವಿಸಿಟರ್ ಬಂದು ಈ ಮೆಟ್ ಮಾರನಿಗೆ ಮೀಟ್ ಮಾಡ್ತಾನೆ. ಇದೇ ನಿಮ್ಮ ಕ್ವಶನಲ್ಲಿ ಎಕ್ಸಾಮನ್ನು ಕೇಳ್ತಾರೆ. ವೈ ಡಿಡ್ ವಿಸಿಟರ್ ಮೀಟ್ ಮಾರ? ಈ ವಿಸಿಟರು ಮಾರನಿಗೆ ಯಾಕೆ ಭೇಟಿ ಮಾಡಿದ? ಇದು ಕೂಡ ಪದೇ ಪದೇ ಬಂದಿರುವಂಥ ಪ್ರಶ್ನೆ. ವೈ ಡಿಡ್ ವಿಸಿಟರ್ ಮೀಟ್ ಮಾರ? ಬಹಳ ಈಸಿ ಕಣ್ರಿ. ಟು ಗೆಟ್ ವಾಟರ್ ಟು ಹಿಸ್ ವಿಲೇಜ್. ಅವನ ಊರಿಗೆ ನೀರಿನ ಕೊರತೆ ಇರುತ್ತೆ, ನಮ್ಮ ಊರಿಗೆ ಸ್ವಲ್ಪ ನೀರನ್ನು ಕೊಡಪ್ಪ ಅಂತ ಹೇಳಿಬಿಟ್ಟು ವಿಸಿಟರು ಮಾರನ ಊರಿಗೆ ಬಂದು ಮಾರನ ಹತ್ರ ರಿಕ್ವೆಸ್ಟ್ ಮಾಡಿರ್ತಾನೆ. ಕ್ಲಿಯರ್ ಆಲ್ ಆಫ್ ಯು? ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕ್ವಶನು ಬಹಳ ಇಂಪಾರ್ಟೆಂಟು ಇದೇ ಒಂದು ಪಾಠದಲ್ಲಿ. ಏನು ಸರ್ ಭಾಳ ಇಂಪಾರ್ಟೆಂಟು ಅಂತ ಒಂದು 6 ಪ್ರಶ್ನೆಗಳನ್ನು ಕೊಟ್ಟಿದ್ದೀರಾ ಅಂತ ನೋಡಿರಿ. ಯಾವುದು ಕೂಡ ಮಿಸ್ ಆಗಬಾರ್ದು ಅಂತ ಉದ್ದೇಶ. ಈ ವಿಡಿಯೋ ಕೇವಲ ನಿಮ್ಮ ಯೂನಿಟ್ ಟೆಸ್ಟ್ 2ಗೆ ಮಾತ್ರ ಅಲ್ಲ, ಏನು ಸೆಕೆಂಡ್ ಟರ್ಮಿನಲ್ ಎಕ್ಸಾಮ್ ಬರೀತಿರೋ FA2 ಅಂತ ಅದಕ್ಕೆ ಮಾತ್ರ ಅಲ್ಲ. ಮುಂದೆ ಈಗ ನೆಕ್ಸ್ಟು ಡಿಸೆಂಬರ್ ಮುಗಿತಾ ಇದ್ದಾಗೆ ಪ್ರಿಪೇಟರಿ ಸ್ಟಾರ್ಟು, ಆನ್ಯುವಲ್ ಎಕ್ಸಾಮ್ ಸ್ಟಾರ್ಟು, ಫೆಬ್ರವರಿ ತಿಂಗಳಲ್ಲೇ ಮುಗಿದೋಗುತ್ತೆ ಫಸ್ಟ್ ಇಯರ್ PUC ಎಕ್ಸಾಮ್. ಬನ್ನಿ ಆಯಿತಾ. ಈಗ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅಂದೆ, ಯಾವುದೋ ಮರ್ತುಬಿಟ್ಟೆ ನೋಡಿ, ಹೀಗಾಗುತ್ತೆ ಆಯಿತಾ. ಭಾಳ ಮಾತಾಡಿದರೆ ವಿಚ್ ಈಸ್ ದ್ಯಾಟ್ ಐ ಗೋ ಥ್ರೂ ವೇಟ್. ಹಾಂ ನೋಡಿ, ವಿಲೇಜ್ ಹೆಡ್ ಮ್ಯಾನ್ ಅನ್ಕೊಳ್ಳಿ ಇವರನ್ನು. ಹೀ ಈಸ್ ವಿಲೇಜ್ ಹೆಡ್ ಮ್ಯಾನ್ ಆಯಿತಾ. ಹೀ ಈಸ್ ವಿಲೇಜ್ ಹೆಡ್ ಮ್ಯಾನ್, ದೊಡ್ಡ ಮೀಸೆ ವಿಲೇಜ್ ಹೆಡ್ ಮ್ಯಾನಿಗೆ ಆಯಿತಾ. ಇವನು ಮಾರ, ಹೀ ಈಸ್ ಮಾರ ಲುನಾಟಿಕ್. ಇಲ್ಲಿ ರಾಜ ಆಯಿತಾ. ಕ್ವಶನ್ ಇಲ್ಲೇ 3 ಕ್ವಶನ್ಗಳನ್ನು ರೆಡಿ ಮಾಡ್ತಾ ಇದ್ದೇನೆ. ವೈ ವಿಲೇಜ್ ಹೆಡ್ ಮ್ಯಾನ್, ಇವರು ಯಾರು? ಮಾರ, ಇವರು ಕಿಂಗು. ನೋಡಿ, ವೈ ಡಿಡ್ ವಿಲೇಜ್ ಹೆಡ್ ಮ್ಯಾನ್ ವಾಸ್ ಇನ್ ಹರಿ? ವೇಗದ ಗತಿನಲ್ಲಿ ಕೆಲಸವನ್ನು ತೆಗೆದುಕೊಳ್ತಾ ಇರ್ತಾನೆ ಎಲ್ಲರ ಜೊತೆಯಲ್ಲಿ. ಯಾಕೆ ಅಂತ ಇಲ್ಲಿ ಪ್ರಶ್ನೆ, ಅದು ಭಾಳ ಸಲ ಕೇಳಿದ್ದಾರೆ. ಫಾರ್ ವಾಟ್ ರೀಸನ್ ವಿಲೇಜ್ ಹೆಡ್ ಮ್ಯಾನ್ ವಾಸ್ ಇನ್ ಹರಿ ಅಂತ ಕೇಳಿದರೆ, ದ ರೀಸನ್ ದ ಕಿಂಗ್ ಆಫ್ ದಟ್ ವಿಲೇಜ್ ಈಸ್ ಪಾಸಿಂಗ್ ಬೈ ದಟ್ ವಿಲೇಜ್ ಅಂತ. ನೋಡಿ, ದ ಕಿಂಗ್ ಆಫ್ ದಟ್ ಪ್ಲೇಸ್ ಈಸ್ ಪಾಸಿಂಗ್ ಬೈ ದಟ್ ವಿಲೇಜ್. ಆ ಊರಿನ ರಾಜ ಆ ರಸ್ತೆ ಮುಖಾಂತರ ಹೋಗಬೇಕಾಗಿರುತ್ತೆ. ಹಾಗಾಗಿ ದಟ್ ಈಸ್ ದ ರೀಸನ್ ದ ವಿಲೇಜ್ ಹೆಡ್ ಮ್ಯಾನ್ ವಾಸ್ ಇನ್ ಹರಿ. ಹಾಗಾಗಿ ಅವನು ಬಹಳ ವೇಗದ ಗತಿನಲ್ಲಿ ಕೆಲಸ ಬೇಗ ಮಾಡಿ ಡೂ ವರ್ಕ್ ಅಂತ ಹೇಳ್ತಾ ಇರ್ತಾನೆ ಎಲ್ಲರಿಗೂ. ಕ್ಲಿಯರ್? ಒಂದು ಪ್ರಶ್ನೆ ಆಯಿತು. ಇನ್ನೊಂದು ಪ್ರಶ್ನೆ ಏನು ಅಂದರೆ, ಆ ರಾಜ ಊರಿಗೆ ಬಂದಾಗ ಮಾರ ಎಲ್ಲಿಂದ ಆಗಮಿಸ್ತಾನೆ ಅಂತ ಇದೆ. ಫ್ರಮ್ ವೇ ಡಿಡ್ ಮಾರ ಜಂಪ್ ಅಂತ ಬರುತ್ತೆ. ಜಂಪ್ ಅದು ಫ್ರಮ್ ದಿ ಟ್ರೀ ಅಂತ ಆಯಿತಾ. ಮರದ ಮೇಲಿಂದ ಜಿಗಿತಾನೆ ಅಂತ. ಕ್ಲಿಯರ್ ಆಲ್ ಆಫ್ ಯು? ನೆಕ್ಸ್ಟ್ ನೋಡಿ, ಎಷ್ಟಾಯಿತು ಕ್ವಶನ್ಸು. ಇವೆಲ್ಲ ಯಾವುದು ಅಂತೀರಾ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ, ಆದರೆ ಜಂಪ್ ಮಾಡಿರುವಂಥದ್ದು ಕ್ವಶನ್ಸು ಬರುವ ಸಾಧ್ಯತೆ ಬಹಳ ಇರುತ್ತೆ. ನೆಕ್ಸ್ಟು ಈಗ 3 ಮಾರ್ಕ್ಸ್ ಕ್ವಶನ್ಸ್ ಕಡೆಗೆ ಹೋಗ್ತಾ ಇದ್ದೀನಿ ಡೈರೆಕ್ಟಾಗಿ. ಭಾಳ ಈಸಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ನೋಡಿ, SSCENE ಸೀನ್ 1, ಸೀನ್ 2, ಸೀನ್ 3, ಸೀನ್ 4, ಸೀನ್ 5. ಸೀನ್ 5ಅನ್ನು ಬಿಟ್ಟಾಕ್ಬಿಡಿ, ಏನೂ ಇಲ್ಲ. ಸೀನ್ 5ನಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ, ಸೀನ್ 5ನಲ್ಲಿ ಶ್ರೈನ್ ಅಂತ ಬರುತ್ತೆ, SHRINE ಅಂತ. ಒಂದು ಕೊನೆಗೆ ಗುಡಿಯನ್ನು ಕಟ್ಟಲಾಗತ್ತೆ. ಆ ಗುಡಿಯಲ್ಲಿ ಯಾರ ಐಡಲ್ ಅಂದರೆ ಮೂರ್ತಿಯನ್ನು ಇಡಲಾಗತ್ತೆ ಅಂತ. ಟಾಪಲ್ಲಿ ಗಾಡೆಸಸ್ ಮೂರ್ತಿಯನ್ನು ಇಡಲಾಗತ್ತೆ, ಲೋವರ್ ಪಾರ್ಟಲ್ಲಿ ಮಾರನ ಮೂರ್ತಿಯನ್ನು ಇಡಲಾಗತ್ತೆ ಆ ಒಂದು ದೇವಸ್ಥಾನದಲ್ಲಿ. ಕ್ಲಿಯರ್ ಆಲ್ ಆಫ್ ಯು? ಕ್ಲಿಯರ್? ಅದೇ ಸೀನ್ 5, ಮತ್ತೇನು ಇಲ್ಲ ಕಣ್ರಿ. ನೆಕ್ಸ್ಟ್ ಸೀನ್ 4ಅಲ್ಲಿ ಏನಿದೆ ಅಂತ ಹೇಳಿಬಿಡ್ತೇನೆ. ಸೀನ್ 4 ಬಹಳ ಇಂಪಾರ್ಟೆಂಟು ನಿಮ್ಮ ಒಂದು ಎಕ್ಸಾಮಿಗೆ. ಸೀನ್ 4ಅಲ್ಲಿ ವಾಟ್ ವಾಸ್ ದಿ ಸ್ಟೋರಿ ನರೇಟೆಡ್ ಬೈ ಮಾರ ಟು ದಿ ಕಿಂಗ್. ಮಾರ ತನ್ನ ಗುಡಿಸಲಿಂದ ಓಡಿ ರಾಜನ ಹತ್ರ ಬರ್ತಾನೆ. ಅದೇ ಸ್ಟೋರಿಯನ್ನು ತಾವುಗಳು ಇಲ್ಲಿ ಬರೀಬೇಕು. ಸೀನ್ 4 ಭಾಳ ಲೆಂತಿಯಾಗಿರುವಂಥ ಪ್ಯಾರಾಗ್ರಾಫ್ಸ್ಗಳಿದ್ದಾವೆ, ಅಲ್ಲಿ ತಾವುಗಳು ಇದನ್ನು ಬರೀಬೇಕಾಗುತ್ತೆ. ಇದರ ಪ್ರಶ್ನೆಗೆ ಉತ್ತರ ಸೀನ್ 4ಅಲ್ಲಿರುತ್ತೆ. ಏನು ಕ್ವಶನು?
ವಾಟ್ ವಾಸ್ ದಿ ಸ್ಟೋರಿ ನರೇಟೆಡ್ ಬೈ ಮಾರಾ ಟು ದಿ ಕಿಂಗ್. ಅದಕ್ಕೂ ಅಲ್ಲೇ ಆನ್ಸರು. ಇನ್ನೊಂದು ಪ್ರಶ್ನೆ ಏನು ಅಂದರೆ ಹೌ ಡಿಡ್ ಮಾರಾ ಸ್ಯಾಕ್ರಿಫೈಸ್ ಹಿಸ್ ಲೈಫ್ ಟು ಸೇವ್ ದಿ ಏನಂತೀರ ಮಾರ್ಟಲ್ ಆಫ್ ದಟ್ ಪ್ಲೇಸ್ ಅಂತ. ಮಾರ್ಟಲ್ಸ್ ಅಂತ ಹೇಳಿದರೆ ಅಲ್ಲಿನ ಜನರನ್ನು ಯಾವ ರೀತಿಯಾಗಿ ಅವನು ಕಾಪಾಡ್ತಾನೆ ಅಂತ. ನಂತರದಲ್ಲಿ ಸೀನ್ 3ನಲ್ಲಿ ನನ್ನ ಪ್ರೀತಿಯ ಮಕ್ಕಳೇ ಒಂದು ಫಿಶರ್ ಮ್ಯಾನ್ ಸ್ಟೋರಿ ಬರುತ್ತೆ. ಕ್ಲಿಯರ್ ಅಲ್ಲ ಫಿ ಆಯಿತಾ. ಇಲ್ಲಿ ಏನಾಗುತ್ತೆ ಅಂದರೆ ಇದನ್ನು 2 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಇದೆ. ಕೇಳಲ್ಲ 90%, ಆದರೂ ಕೂಡ ರೆಡಿ ಇರಬೇಕು. ಸೀನ್ 3ನಲ್ಲಿ ವಾಟ್ ವಾಸ್ ದಿ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ಮಾರಾ ಟು ಹಿಸ್ ಸನ್ ಗಂಗಾ. ಗಂಗನಿಗೆ 2 ಮಾರ್ಕ್ಸ್ ಕ್ವಶನ್ಸ್ ಇದು. ವಾಟ್ ವರ್ ನೋಡಿ ಯಾವುದು ಮಾರಾ ಗಂಗನಿಗೆ ಕೊಟ್ಟಂಥ ಇನ್ಸ್ಟ್ರಕ್ಷನ್ಸ್ ಏನು ಅಂದರೆ ವಾಟ್ ವಾಸ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ದಿ ಮಾರಾ ಟು ಹಿಸ್ ಸನ್ ಗಂಗಾ. ತನ್ನ ಮಗನಿಗೆ ಏನನ್ನ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾನೆ ಅಂತ. ಮತ್ತೇನು ಅಲ್ಲಿ ಕೇಳಲ್ಲ ಆಯಿತಾ. ಅದರ ಇದೇ ಭಾಗದಲ್ಲಿ ವಿಸಿಟರ್ ಕೂಡ ಬಂದು ಹೋಗ್ತಾನೆ. ಕ್ಲಿಯರ್ ಅಲ್ಲ ಫ್ಯೂ. ಸೀನ್ 2 ನೋಡಿ ಭಾಳ ಈಸಿ, ಮತ್ತೇನೂ ಇಲ್ಲ, ಮುಗದೇ ಹೋಯಿತು ಎಲ್ಲ. ನೋಡಿ ಈ ಸೀನ್ 1 ಇಲ್ಲಿ ವಿಲೇಜ್ ಹೆಡ್ ಮ್ಯಾನು ಕೆಲಸವನ್ನು ತಗೊಂತಾ ಇರ್ತಾನೆ, ಎಲ್ಲರ ಹತ್ರ ಮಾರನಿಗೆ ಬೈತಾ ಇರ್ತಾನೆ ಆಯಿತಾ. ಭೀಮನಿಗೆ ಕರೆಸ್ಬಿಟ್ಟು ಮಾರನಿಗೆ ಜೈಲಿನ ಒಳಗಡೆ ಹಾಕಿಸ್ತಾನೆ. ಇಷ್ಟೇ, ಮತ್ತೇನೂ ಇಲ್ಲ ಸರ್ ಆಯಿತಾ. ಇಟ್ಸ್ ಎ ವೆರಿ ಈಸಿ ಟಾಪಿಕ್ಕು. ಈ ಸೀನ್ 2ನಲ್ಲಿ ಏನಾಗುತ್ತೆ ಅಂದರೆ ಒಂದು ಕಥೆಯನ್ನು ಮಾರಾ ರಾಜನಿಗೆ ಹೇಳ್ತಾನೆ, ಇನ್ನೊಂದು ಕಥೆಯನ್ನು. ದಿ ಫಸ್ಟ್ ಸ್ಟೋರಿ ನರೇಟೆಡ್ ಬೈ ಮಾರಾ ಟು ದ ಕಿಂಗ್. ಏನು ಅಂತ ಹೇಳ್ತಾನೆ ಅಂದರೆ ಅಬೌಟ್ ದಿ ಹೋಲಿ ಪ್ಲೇಸ್. ಅದನ್ನು ನಾನು ಈಗಾಗಲೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಏನಂತ ಹೇಳ್ತಾನೆ ಅಂದರೆ ಓ ಮೈ ಡಿಯರ್ ಕಿಂಗ್, ದ ಪ್ಲೇಸ್ ವೇರ್ ವಿ ಸ್ಟುಡ್ ಇಟ್ ಈಸ್ ಅ ಹೋಲಿ ಪ್ಲೇಸ್, ಸ್ಯಾಕ್ರೆಡ್ ಪ್ಲೇಸ್ ಅಂತ ಹೇಳ್ತಾನೆ. ಬಿಕಾಸ್ ಒನ್ಸ್ ಅಪಾನ್ ಎ ಟೈಮ್ ಯಾರು ಲಕ್ಷ್ಮಣ ವಾಸ್ ಬ್ಯಾಡ್ಲಿ wounded ಅಂತ. ದಟ್ ಟೈಮ್ ಓಮನ್ಸ್ ಕಮಾಂಡೆಡ್ ಟು ಹನುಮಾನ್ ಟು ಬ್ರಿಂಗ್ ಸಂಜೀವನಿ ಫ್ರಮ್ ದಿ ಕ್ರಸ್ಟ್ ಆಫ್ ದಿ ಮೌಂಟೇನ್ಸ್. ಈ ರೀತಿಯಾಗಿ ಕಥೆ ಇರುವಂಥದ್ದು ಭಾಳ ಈಸಿಯಾಗಿದೆ. ಧನ್ಯವಾದಗಳು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಇದು ಐ ಥಿಂಕ್ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಕೊನೆಯ ವಿಡಿಯೋ ಅಂದ್ಕೊಂಡಿದ್ದೇನೆ. ಯಾಕಂದರೆ ಈಗಾಗಲೇ ನಾನು ಫಾರ್ಮರ್ಸ್ ವೈಫ್ ವಿಡಿಯೋ ಕಂಪ್ಲೀಟ್ ಆಗಿದೆ. ಅದನ್ನು ನಾನು ನೋಟ್ಸ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಸಮ್ಮರಿ ಸಂಪೂರ್ಣವಾಗಿ. ಆ್ಯಂಡ್ ಓಲ್ಡ್ ವುಮೆನ್ ಅದರ ವಿಡಿಯೋ ಕೂಡ ಫೇಸ್ ಟು ಫೇಸ್ ಆಗಿದೆ, ಜೊತೆಗೆ ಏನಂತೀರ ತಾವುಗಳು ನೋಟ್ಸ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ವಾಚ್ಮ್ಯಾನ್ ಆಫ್ ದಿ ಲೇಕ್ ಈ ವಿಡಿಯೋ ಇವತ್ತು ಮಾಡ್ತಾಯಿದ್ದೇನೆ. ಆಲ್ರೆಡಿ ನೋಟ್ಸ್ ಅಪ್ಲೋಡ್ ಮಾಡಿ 2 ಕೂಡ ನೋಟ್ಸನ್ನು ಕೊಟ್ಟಿದ್ದೇನೆ. ಇನ್ನೊಂದು ಫ್ರೆಡ್ರಿಕ್ ಡೋಗ್ಲಸಿನ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಆಯಿತಾ. ಯಾವುದು 3 ಪ್ರಶ್ನೆಗಳು ಅಂತ ಹೇಳಿದರೆ ಆಯಿತಾ, ಅವರ ತಾಯಿಯ ಬಗ್ಗೆ, ಸ್ಲೇವ್ಸಿನ ಬಗ್ಗೆ, ಪ್ಲಮ್ಮರಿನ ಬಗ್ಗೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್. ಈಗಾಗಲೇ ನಾವು ಯೂನಿಟ್ ಟೆಸ್ಟು ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದೇವೆ. ಯಾರ್ಯಾರು ನಾವು ಅಂದರೆ ನಾನೇ ರೆಡಿ ಮಾಡಿಲ್ಲ ಆಯಿತಾ, ರಿಲೀಸ್ ಆಗಿದೆ, ಅದನ್ನೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಯಾರ್ಯಾರು ಆ ವಿಡಿಯೋನ ನೋಡಿಲ್ಲೋ ದಯವಿಟ್ಟು ಹಿಂದಿನ ವೀಡಿಯೋಸ್ಗಳನ್ನು ನೋಡ್ಕೊಂಡ್ರೆ ನಿಮಗೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದರ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾರ್ಯಾರು ಆ ವಿಡಿಯೋಸ್ ಯಾವ ವಿಡಿಯೋಸು ಈ 4 ಮಾರ್ಕ್ಸ್ ಕ್ವಶನ್ಸು, ಈ 3 ಮಾರ್ಕ್ಸ್ ಕ್ವಶನ್ಸು ಹಾಗೂ 2 ಮಾರ್ಕ್ಸ್ ಕ್ವಶನ್ಸ್ ವಿಡಿಯೋ ಯಾರ್ಯಾರು ನೋಡಿಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಯು ಕ್ಯಾನ್ ಡೈರೆಕ್ಟ್ಲಿ ಕ್ಲಿಕ್ ಆನ್ ದೋಸ್ ಲಿಂಕ್ಸ್ ಆ್ಯಂಡ್ ಯು ಕ್ಯಾನ್ ವಾಚ್, ಯು ಕ್ಯಾನ್ ಚೆಕ್ ಔಟ್ ದೋಸ್ ವಿಡಿಯೋಸ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇವೆ. ಎಕ್ಸಾಮ್ ಚೆನ್ನಾಗಿ ಬರೀರಿ, ಚೆನ್ನಾಗಿ ಬರೆದ ಒಳ್ಳೆ ಅಂಕಗಳು ಬರ್ತವೆ ಅಂತ ಹೇಳ್ತಾ ದಯವಿಟ್ಟು ಯಾರಾದರೂ ಲೆಕ್ಚರರ್ಸ್ಗಳು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಒಂದು ರಿಕ್ವೆಸ್ಟು, ಆದಷ್ಟು ಯೂನಿಟ್ ಟೆಸ್ಟು ಕ್ವಶನ್ ಪೇಪರನ್ನು ಈಸಿ ತೆಗಿಲಿಕ್ಕೆ ಮೈಂಡ್ಸೆಟ್ ಮಾಡಿ. ಧನ್ಯವಾದಗಳು.